ನಮಸ್ಕಾರ. ಜಯಧ್ವನಿ ಕಾರ್ಯಕ್ರಮಕ್ಕೆ ಸ್ವಾಗತ. ಎಲ್ಲರೂ ಪರಿವಾರ ಎಲ್ಲ ಬರ್ತಾರೆ. ಬಂದುಬಿಟ್ಟು ಮುಂದೆ ನಿಂತ್ಕೊಳ್ತಾರೆ. ಒಂದೇ ಒಂದು ನೀನು ಹೋಗಬೇಡ, ನೀ ಇಲ್ಲೇ ಇರು ಅಂತ ಇವ್ರು ಕೇಳ್ತಾ ಇದ್ದಾರೆ. ಋಷಪರ್ವ ರಾಜ. ದೇವ್ಯಾನಿ ಹೇಳ್ತಾಳೆ, ಇಲ್ಲ ಇಲ್ಲ ಅಪ್ಪ, ನೀನು ಇನ್ನೊಂದು ಕ್ಷಣ ಇಲ್ಲಿರ್ಕೂಡ್ದು. ಇವಳು ನನ್ನನ್ನು ಬೈಯೋವಾಗ ನೀನು ಯಾಚಕನ ಮಗಳು ಅಂತ ನನ್ನ ಬೈದಿದ್ದಾಳೆ. ನಾವು ಈ ರಾಕ್ಷಸ ರಾಜ್ಯಕ್ಕೆ ಇಷ್ಟೊಂದು ಸಹಕಾರ ಕೊಟ್ಟಿದ್ದೀವಿ, ನಮ್ಮಿಂದ ಅಥವಾ ನಿನ್ನಿಂದದೇ ರಾಕ್ಷಸ ರಾಜ್ಯ ಉಳಿದಿರೋದು. ಹಾಗಿದ್ದರೂ ನಮ್ಮನ್ನು ಇವರು ಯಾಚಕರು ಅಂತ ಕರೀತಿದ್ದಾರೆ. ಇನ್ನು ಒಂದು ಕ್ಷಣ ನೀನು ಇಲ್ಲಿರ್ಕೂಡ್ದು, ನನ್ನ ಜೊತೆ ಬಾ ಅಂತ ಕರೀತಾಳೆ. ಮಗಳು ಹಠ ಮಾಡ್ತಾಳೆ. ಹಠ ಮಾಡಿದಾಗ ಈ ಕ್ಷಣಕ್ಕೆ ಮಗಳನ್ನು ತುಂಬ ಪ್ರೀತಿ ಮಾಡ್ತಾ ಇದ್ದ ಶುಕ್ರಾಚಾರ್ಯರು ಸಮ್ಮತಿಸ್ತಾರೆ. ಅಕಸ್ಮಾತ್ ಶುಕ್ರಾಚಾರ್ಯರು ರಾಕ್ಷಸ ರಾಜ್ಯದಿಂದ ಮಗಳ ಮಾತು ಕೇಳಿಕೊಂಡು ಆಚೆಗೆ ಹಾಕಿದ್ರೆ ಮುಗ್ದೋಯ್ತು ಪ್ರಸಂಗ. ರಾಕ್ಷಸ ರಾಜ್ಯನ ರಕ್ಷಿಸೋರೇ ಯಾರೂ ಇಲ್ಲ. ಇಂತಹ ಈಗೇನಾಗಿದೆ, ಇಷ್ಟೊತ್ತಾಗಲೇ ಅವರು ಮೃದು ಸಂಜೀವಿನಿ ಮಂತ್ರ ಕಳ್ಕೊಂಡಿದ್ರು ಕೂಡ ಇನ್ನೇನೋ ಒಂದು ಕಂಡು ಹಿಡಿತಾರೆ ಅಥವಾ ಇನ್ನೇನೋ ಪಡ್ಕೊಂಡು ಬರ್ತಾರೆ. ಪಡ್ಕೊಂಡು ಬಂದು ರಾಕ್ಷಸ ರಾಜ್ಯನ ಕಾಪಾಡ್ತಾರೆ ಶುಕ್ರಾಚಾರ್ಯರು. ಆ ಭರವಸೆ ಋಷಪರ್ವನಿಗಿದೆ. ಹಾಗಾಗಿ ಶುಕ್ರಾಚಾರ್ಯರನ್ನ ಆಚೆ ಕಳಿಸೋಕೆ ಸಿದ್ಧವಾಗಿಲ್ಲ. ಈ ಹಿನ್ನೆಲೆಯಲ್ಲಿ ಏನಾಗ್ತದೆ, ಚರ್ಚೆ ತುಂಬ ಜೋರಾಗಿ ನಡೀತದೆ. ಚರ್ಚೆಯ ಅಂತ್ಯದಲ್ಲಿ ಒಂದು ತೀರ್ಮಾನಕ್ಕೆ ಬರ್ತಾರೆ. ಅದು ಚರ್ಚೆ ತುಂಬ ದೊಡ್ಡದಿದೆ. ಅದು ಆ ಚರ್ಚೆ ಅಂತ್ಯದಲ್ಲಿ ಒಂದೇ ಒಂದು, ನನ್ನ ತಂದೆ ಇಲ್ಲಿ ಉಳಿಬೇಕು ಅಂದರೆ ನಿನ್ನ ಮಗಳು ನನಗೆ ದಾಸಿಯಾಗಿ ಬರಬೇಕು. ಗುರುಗಳ ಮಗಳು ಕೇಳೋದು. ಹೌದು. ದೇವ್ಯಾನಿ ಕೇಳ್ತಾಳೆ, ನಿನ್ನ ಮಗಳು ನನಗೆ ದಾಸಿಯಾಗಿ ಬರೋದಾದರೆ ನಾನು ನನ್ನ ತಂದೆಯನ್ನು ಇಲ್ಲಿರೋಕೆ ಬಿಡ್ತೀನಿ. ಅವಳು ನನ್ನ ಮಗನ, ನಮ್ಮ ಅಪ್ಪನ ಯಾಚಕ ಅಂದು ತಾನೆ, ಆ ಯಾಚಕ ಕೆಲಸಕ್ಕೆ ಅವಳೇ ಬರಬೇಕು. ದೇವ್ಯಾನಿ ಮಾಡಿಕೊಡೋ ಜೀವನದ ಅತಿ ದೊಡ್ಡ ತಪ್ಪಿದು. ಅವಳವತ್ತು ನಾ ಗೆದ್ದೆ ಅಂದ್ಕೊಂಡ್ಬಿಡ್ತಾಳೆ, ಆದರೆ ಜೀವನನೇ ಇದರಿಂದ ಹಾಳಾಗುತ್ತೆ. ಅದೇ ವಿನಾಶಕಾಲ ವಿಪರೀತ ಬುದ್ಧಿ ಅಂದಂಗೆ. ಹೀಗೆ ಒಪ್ಪಂದ ಆಗುತ್ತೆ. ಒಪ್ಪಂದ ಆದಮೇಲೆ ಋಷಪರ್ವ ಏನೂ ಮಾಡೋಕ್ಕಾಗಲ್ಲ. ಹೇಗೆ ಮಗಳಿಗೆ ಹೇಳ್ತಾನೆ, ಮಗಳನ್ನು ತೊಗೊಂಡು ಬಂದು ಯಯಾತಿಗೆ ಮದುವೆ ಮಾಡಬೇಕು ಅಂತಿರ್ತಾನೆ. ಆಗಲೇ ಮಾತುಕತೆ ನಡೀತಾ ಇರುತ್ತೆ, ಯಯಾತಿಗೆ ಕೊಡಬೇಕು. ಅದೇ ಯಯಾತಿಗೆ ಅಥವಾ ಅವನ ಯಯಾತಿ ಹೆಂಡತಿಗೆ ನನ್ನ ಮಗಳನ್ನು ದಾಸಿಯಾಗಿ ಕಳಿಸ್ಬೇಕಲ್ಲ, ಹೇಗೆ ಅಂತ ಯೋಚನೆ ಮಾಡ್ತಾನೆ. ತುಂಬ ಯೋಚನೆ ಮಾಡ್ತಾನೆ. ಮಗಳಿಗೊಂದು ಪತ್ರ ಬರೆದು ಕಳಿಸ್ತಾನೆ, ಏನಮ್ಮ ಹೇಳ್ತೀಯ ಇದಕ್ಕೆ. ಅವಳು ಒಂದೇ ಮನಸ್ಸಿಂದ ಒಪ್ಕೋತಾಳೆ. ಆ ಒಪ್ಕೊಳ್ಳೋಕ್ಕೆ ಮಾರ್ಗದರ್ಶಕ ಬಂದು ಕಚ. ಹೇಗೆ ಅಂದರೆ, ತನ್ನವರನ್ನ ಉಳಿಸೋಕ್ಕೋಸ್ಕರ ಕಚ ರಾಕ್ಷಸ ರಾಜ್ಯಕ್ಕೆ ಬಂದಿದ್ದ. ಹೌದು, ಹುಡುಗಾಟ ಅಲ್ಲ. ರಾಕ್ಷಸ ರಾಜ್ಯ ಪ್ರವೇಶ ಮಾಡಿದ್ರೆ ಕೊಲೆನೇ ಮಾಡಾಕ್ಬಿಡ್ತಾರೆ. ಮಾಡಿದ್ದಾರೆ. ಅದು ಗೊತ್ತಿದ್ರೂ ಕೂಡ ಅವ್ನು ಯಾಕೆ ಬಂದ ಅಂದರೆ ತನ್ನವರನ್ನ ಉಳಿಸೋಕ್ಕೋಸ್ಕರ ಅಷ್ಟು ದೊಡ್ಡ ತ್ಯಾಗನ ಕಚ ಮಾಡ್ತಾನೆ. ಹಾಗೆ ನಾನು ಕಚನ ಮಾರ್ಗದರ್ಶನದಲ್ಲಿ ನನ್ನವ್ರಿಗೋಸ್ಕರ, ಯಾಕೆಂದರೆ ಶುಕ್ರಾಚಾರ್ಯರು ಹೊರಗಡೆ ಹೋಯ್ತು ಅಂದರೆ ರಾಕ್ಷಸ ರಾಜ್ಯ ಉಳ್ಕೊಳ್ಳಲ್ಲ, ನನ್ನವ್ರನ್ನ ಉಳಿಸ್ಕೊಳ್ಳೋಕ್ಕೋಸ್ಕರ ನಾನು ದಾಸಿಯಾಗಿ ಹೋಗ್ತೀನಿ ಅಂತ ದಾಸಿಯಾಗಿ. ಅವಳು ಕೂಡ ಕೆಲವೊಂದು ಕೆಲವೊಂದೇ ಇಲ್ಲ, ಪಕ್ಕ ಪೂರ ತ್ಯಾಗ ಮಾಡಿಬಿಟ್ಟು ಬಂದ್ಬಿಡ್ತಾರೆ. ಒಪ್ಕೋತಾಳೆ. ಸರಿ, ಇದಕ್ಕೆ ಕರ್ಕೊಂಡು ಬಂದಿದ್ದಾನೆ ಯಯಾತಿ ಹಸ್ತಿನಾವತಿಗೆ. ಮದುವೆ ಆಗುತ್ತೆ. ಇವಳು ಸೇವಕಿ. ಮದುವೆ ಗುರುಗಳ ಜೊತೆ ಮದುವೆ, ಮಗಳ ಜೊತೆ, ಯಯಾತಿ ಜೊತೆ ದೇವಯಾನಿದು ಮದುವೆ ಆಗುತ್ತೆ. ಅವರಿಬ್ಬರಿಗೂ ದಾಸಿ, ಇವಳು ದಾಸಿಯಾಗಿರ್ತಾಳೆ. ದಾಸಿಯಾಗಿ ಒಂದಷ್ಟು ದಿವಸ ನಡೆಯುತ್ತೆ. ಇವಳು ಯಾವಾಗ ಸಿಟ್ಕೊಂಡು ಯಾವಾಗಲೂ ಸಿಟ್ಟು ಕೋಪದ ನಡುವೆನೇ ಇರ್ತಾಳೆ ದೇವ್ಯಾನಿ. ಶರ್ಮಿಷ್ಠೆ ಸೌಮ್ಯವಾಗಿರ್ತಾಳೆ. ಆ ಸೌಮ್ಯ ಸ್ವಭಾವ ಯಯಾತಿಯನ್ನು ಆಕರ್ಷಣೆ ಮಾಡ್ತಾರೆ. ಖಂಡಿತ. ಹಾಗೆ ಆ ಆಕರ್ಷಣೆ ಏನಾಗುತ್ತೆ ಅಂದರೆ ಅವರಿಬ್ಬರಿಗೂ ಪ್ರೀತಿಯಾಗಿ ಮದುವೆನೂ ಆಗಿ ಮಗುನೂ ಆಗ್ತದೆ. ಇವಳು ಸುಮ್ಮನೆ ಇರ್ತಾಳ? ಸುಮ್ಮನೆ ಇರಲ್ಲ. ಗರ್ಭಿಣಿ ಅಂತ ಗೊತ್ತಾದ ತಕ್ಷಣವೇ ಅವಳನ್ನು ಆಚೆಗೊಳಿಸ್ತಾಳೆ, ರಾಜ್ಯ ಬಿಟ್ಟು ಆಚೆಗೊಳಿಸ್ತಾಳೆ. ಮದುವೆಗೆ ಒಪ್ಕೊಳ್ತಾಳ? ಮದುವೆನೂ ಒಪ್ಕೊಳ್ಳಲ್ಲ ಅವಳು. ಅವಳಿಗೆ ಗೊತ್ತಾಗುತ್ತೆ ಮದುವೆ ಆಗಿರೋದು, ಗುಟ್ಟಲ್ಲಿ ಮದುವೆ ಆಗಿರುತ್ತೆ. ಮದುವೆ ಆದಮೇಲೆ ಏನಾಗುತ್ತೆ, ಒಂದು ದಿವಸ ಗೊತ್ತಾಗುತ್ತೆ ಅವಳಿಗೆ ಮಗುನೂ ಆಗಿದೆ ಅಂತ ಹೇಳ್ಬಿಟ್ಟು ಆ ಮಗುನ ಮತ್ತೆ ಶರ್ಮಿಷ್ಠನ ಇಬ್ಬರನ್ನು ಕೂಡ ಅಲ್ಲಿಂದ ಆಚೆಗಟ್ಟಿಬಿಡ್ತಾಳೆ. ಅವನು ಸುಮ್ಮನೆ ಇರ್ತಾನ? ಇಲ್ಲ, ಅವಳ ವಾಸ್ತವದಲ್ಲಿ ಏನಾಗುತ್ತೆ ಅಂದರೆ ಅವಳು ವಿಷ ಪ್ರಯೋಗ ಮಾಡ್ತಾಳೆ. ಅವಾಗ ಇವನು ಯಯಾತಿನೇ ಕರ್ಕೊಂಡೋಗಿ ಅವಳನ್ನು ಆಚೆಗೆ ಬಿಟ್ಟು ಯಯಾತಿನ ನೀನೂ ಮಾಡ್ಕೊಳಕ್ಕಾಗಲ್ಲ, ಉಳಿಸ್ಕೊಳ್ಳೋಕ್ಕೆ ಆಗಲ್ಲ ಅನ್ನೋ ಸಂದರ್ಭದಲ್ಲಿ ಆ ವಿಷ ಪ್ರಯೋಗ ಆಗಬೇಕಾಗಿದ್ದಂಥ ಹುಡುಗಿನ ಕರ್ಕೊಂಡು ಹೋಗ್ಬಿಟ್ಟು ಶರ್ಮಿಷ್ಠ ನೀನು ಎಲ್ಲರೂ ಹೋಗಿ ಬದುಕು ಅಂತ ಆ ಮಗುವಿನ ಜೊತೆ ಕಳಿಸ್ಕೊಡ್ತಾಳೆ. ಆ ಮಗು ಹೆಸರು ಪುರು. ಏನು? ಪುರು. ಈ ವಂಶದ ಹಿರಿಯ ಪುರೂರವನ ಹೆಸರಿಡೋಕೆ ಭಯ ಇರುತ್ತೆ. ಯಾಕೆಂದರೆ ನನ್ನ ಯಯಾತಿ ಮಗು ಅಂತ ಅವಳು ಗೊತ್ತಾಗ್ಬಿಡುತ್ತೆ ಅನ್ನೋ ಕಾರಣಕ್ಕೋಸ್ಕರ ಪುರು ಅಂತ ಹೆಸರಿಟ್ಕೊಂಡಿರ್ತಾಳೆ. ದೇವ್ಯಾನಿಗೆ ಒಬ್ಬ ಯಧು ಅಂತ ಒಬ್ಬ ಮಗ ಇದ್ದಾನೆ.
ಇವಳಿಗೂ ಮಗ ಆಗ್ತಾನೆ. ಹಾಂ, ಈಗ ದೇವ್ಯಾನಿಗೆ ಯದು ಅಂತ ಒಬ್ಬ ಮಗ ಇದ್ದಾನೆ, ಇವಳಿಗೆ ಪುರು ಅಂತ ಒಬ್ಬ ಮಗ ಇದ್ದಾನೆ. ಯಾವಾಗ ಈ ಪುರುವನು ಯಯಾತಿ ಮಗನೇ ಅಂತ ಗೊತ್ತಾಗೋಗುತ್ತೆ, ಗೊತ್ತಾದ ಮೇಲೆ ಕಳಿಸ್ಬಿಟ್ಟು ಯಯಾತಿನೇ ಕರ್ಕೊಂಡೋಗಿ ಆಚೆಗೆ ಬಿಟ್ಟು ಬಂದುಬಿಡ್ತಾನೆ. ತುಂಬ ವರ್ಷಗಳ ಕಾಲ ಎಲ್ಲ ಆಗುತ್ತೆ. ಇದರ ನಡುವೆ ಇವಳು ಸಿಟ್ಟು ಮಾಡ್ಕೋತಾಳೆ, ನನಗೆ ನೀನು ಮೋಸ ಮಾಡ್ದೆ ಅಂತ. ಹೋಗ್ಬಿಟ್ಟು ಶುಕ್ರಾಚಾರ್ಯರಿಗೆ ಹೇಳಬೇಕು ಅಂತ ಹೋಗ್ತಾಳೆ. ಶುಕ್ರಾಚಾರ್ಯರು ತಪಸ್ಸಲ್ಲಿರ್ತಾರೆ, ಏನು ಮತ್ತೊಂದೇನೋ ಪಡ್ಕೋಬೇಕು ಅಂತ ತಪಸ್ಸಲ್ಲಿರ್ತಾರೆ. ಶುಕ್ರಾಚಾರ್ಯರು ವಾಪಸ್ ಬರೋವರೆಗೂ ರಾಜ್ಯನ ಇವಳೇ ನೋಡಿಕೊಂಡು ಕಾಯ್ತಾ ಕೂತಿದ್ದಾಳೆ. ಯಯಾತಿಗೆ ಏನಾಗ್ಬಿಡುತ್ತೆ ಅಂದರೆ, ರಾಜ್ಯ ಬಂದುಬಿಟ್ರೆ, ಯಾರು ಮುನಿ ಬಂದರೆ, ಶುಕ್ರಾಚಾರ್ಯರು ಬಂದರೆ, ಶುಕ್ರಾಚಾರ್ಯರು ಶಾಪ ಕೊಡ್ತಾರೆ, ನನ್ನ ಜೀವನ ಇಲ್ಲಿಗೆ ಮುಗಿದೋಗುತ್ತೆ. ಅದಕ್ಕೋಸ್ಕರ ಜೀವನನ ತುಂಬ ಚೆನ್ನಾಗಿ ಸುಖಿಸ್ಬೇಕು, ಸುಖನ ಎಲ್ಲ ಹೊಂದ್ಬಿಡ್ಬೇಕು, ಅನುಭವಿಸ್ಬಿಡ್ಬೇಕು ಅಂತ ಏನು ಮಾಡ್ತಾನೆ, ಅಶೋಕವನ ಅಂತ ಒಂದಿದೆ, ಅಲ್ಲೊಂದು ಮನೆ ಇರುತ್ತೆ, ಆ ಮನೆ ಒಳಗಡೆ ತನ್ನ ಪಡಕ್ತಾ ನಿಂತು ಬಿಡ್ತಾನೆ. ರಾಜ್ಯಕ್ಕೆ ಬರೋದೇ ಇಲ್ಲ, ರಾಜ್ಯಕ್ಕೆ ಬರೋದಿಲ್ಲ. ಅವನ ಪಾಡ್ಗವನು ನಿತ್ಯ ಅವನೊಂದು ಹೆಣ್ಮಕ್ಳನ್ನು ಕರೆಸ್ಕೊಂಡು ಸುಖಿಸ್ಕೊಂಡು ಅವನ ಪಾಡ್ಗವನು ನಿಂತು ಬಿಡ್ತಾನೆ. ಹೀಗಿರೋ ಸಂದರ್ಭದಲ್ಲಿ ಒಂದಷ್ಟು ವರ್ಷಗಳು ಕಳೆದಿದೆ. ಶುಕ್ರಾಚಾರ್ಯರು ಬರ್ತಾರೆ. ಅವರ ಅಪ್ಪ ಅಮ್ಮನ ಮನಸ್ಥಿತಿ ನಿಶ್ಚಯಗಳಿಗೆ ಅರ್ಥವೂ ಇಲ್ಲ, ಅದಕ್ಕೆ ಗೌರವನೂ ಇಲ್ಲ. ಅಂದ್ರೆ ಅಪ್ಪ ಅಮ್ಮ ಮಗಳಿಗೆ ಏನ್ ಆಸೆ ಇದೆ ಅಂತನೂ ಕೂಡ ಆಗಲ್ಲ ಕೇಳಕ್ಕೆ. ಯಾಕೆ ಅಂತ ಹೇಳ್ತೀವಿ, ಇದು ಸಾಮಾನ್ಯರ ಮನೆ ಅಲ್ಲ. ಇಲ್ಲಿ ಏನಾಗ್ಬಿಟ್ಟಿದೆ, ಗಾಂಧಾರ ದೇಶದಲ್ಲಿ ಒಬ್ಬಳು ರಾಜಕುಮಾರಿ ಇದ್ದಾಳೆ. ಗೊತ್ತಾಯಿತು, ಭೀಷ್ಮನಿಗೆ ಹುಡುಕಿಸ್ದ, ಗಾಂಧಾರ ದೇಶದಲ್ಲಿ ಒಂದು ಇದ್ದಾಳೆ ಅಂತ ಗೊತ್ತಾಯಿತು. ಯಾಕೆಂದರೆ ಕುರುಡಂಗೆ ಯಾರು ಹೆಣ್ಣು ಕೊಡ್ತಾರೆ ಸುತ್ತಮುತ್ತಲಿ, ಯಾರೂ ಕೊಡಲ್ಲ. ಹಾಗಾದರೆ ಎಲ್ಲಿಂದ ತರ್ಬೋದು? ಎಲ್ಲಿ ನಮ್ಮ ಮಾತು ನಡೆಯುತ್ತೋ ಅಲ್ಲಿಂದ ಆದರೆ ಅವರು ಒಂದು ಸರಿ ಕೇಳಿದ ಮೇಲೆ ವಿರೋಧ ಮಾಡಬಾರ್ದು. ಈಗ ಇಲ್ಲಿಂದ ಹಸ್ತಿನಾವತಿಯಿಂದ ಒಂದು ಮಾತು ಕಳಿಸ್ತಾರೆ, ನಮಗೆ ನಿಮ್ಮ ರಾಜಕುಮಾರಿ ಮದುವೆ ಮಾಡ್ಕೋಬೇಕು ಅಂತ ಇಷ್ಟ ಇದೆ, ಇದಕ್ಕೆ ನೀವು ಒಪ್ಪಿಗೆ ಕೊಡಬೇಕು ಅಂತ. ಈ ಕಡೆಯಿಂದ ಇಲ್ಲಪ್ಪ ನಿಮ್ಮ ಮನೇಲಿ ಕುರುಡ ನಾನು ಹೆಣ್ಣು ಕೊಡೋದಿಲ್ಲ ಅಂದರೆ ಚೆನ್ನಾಗಿರೋದಿಲ್ಲ. ಇವ್ರ ಗೌರವ ಕಮ್ಮಿ ಆಗಿಬಿಡುತ್ತೆ. ಅಲ್ಲ, ಹಸ್ತಿನಾವತಿಯ ರಾಜರಿಗೆ ಗೌರವ ಕಮ್ಮಿ ಆಗುತ್ತೆ. ಹಾಗಾಗಿ ಏನು ಮಾಡ್ತಾರೆ, ಎಲ್ಲಿ ನಮ್ಮ ಮಾತು ನಡೆಯುತ್ತೆ ಅಲ್ಲಿಗೆ ಹೋಗ್ತಾರೆ. ಗಾಂಧಾರ ದೇಶ ಕೊಂಚ ಬಡವರ ದೇಶ. ಅಲ್ಲಿ ರಾಜನಿಗೆ ಅಷ್ಟೊಂದು ಶ್ರೀಮಂತಿಕೆ ಇಲ್ಲ. ಈ ಮದುವೆಯಲ್ಲಿ ಏನಾಗ್ತಾ ಇತ್ತು ಅಂದರೆ, ಗಾಂಧಾರ ದೇಶದವರು ಮದುವೆ ಮಾಡಬೇಕಾದ್ರೆ ತೆರ ತೆಗೆದುಕೊಳ್ತಾ ಇದ್ರು. ತೆರ ಅಂದರೆ ಕನ್ಯಾಶುಲ್ಕ ಅಂತೀವಿ. ಅಂದ್ರೆ ಹೆಣ್ಣಿನ ಅಪ್ಪ ಅಮ್ಮನಿಗೆ ಈಗ ಯಾರು ಗಂಡಿದ್ದಾರೆ ಅವ್ರ ಕಡೆಯಿಂದ ಕನ್ಯಾಶುಲ್ಕ, ನಿಮಗೆ ವರದಕ್ಷಿಣೆ ಬರುತ್ತಲ್ಲ, ಅದರ ಹಿಂಬದಿ ರೂಪ ಇದು ವಧು ದಕ್ಷಿಣೆ. ಇದನ್ನ ಕನ್ಯಾಶುಲ್ಕ ಅಂತ ಕರೀತಾರೆ. ಈ ಕನ್ಯಾಶುಲ್ಕನ ಕೊಟ್ಟು ತರಬೇಕು. ಏನೇನು ಕೊಡ್ತಾರೆ ಕನ್ಯಾಶುಲ್ಕದಲ್ಲಿ? ಏನೇನು ಕೊಡಬಹುದು? ಆ ಕಾಲದಲ್ಲಿ ಯಾವ್ಯಾವುದಕ್ಕೆ ಬೆಲೆ ಇತ್ತು ಅದನ್ನೆಲ್ಲ ಕನ್ಯಾಶುಲ್ಕವಾಗಿ ಕೊಡ್ತಾರೆ. ಆ ಕಾಲದಲ್ಲಿ ಹಿತ್ತಾಳೆ ಪಾತ್ರೆಗಳು, ಕಂಚಿನ ಪಾತ್ರೆಗಳು, ತಾಮ್ರದ ಪಾತ್ರೆಗಳಿಗೆ ತುಂಬ ಮೌಲ್ಯ, ಬೆಲೆ ಮತ್ತು ನಿರೀಕ್ಷೆ ಇತ್ತು. ಇದನ್ನು ಗಾಡಿಗಳ ಮೇಲೆ ಹಸ್ತಿನಾವತಿಯಿಂದ ತುಂಬಿಕೊಂಡು ತಗೊಂಡು ಹೋಗ್ತಾರೆ. ತಾಮ್ರದ ಪಾತ್ರೆಗಳು, ಹಿತ್ತಾಳೆ, ಅಪ್ಪನ ಕೊಡೋಕ್ಕೆ. ಆಮೇಲೆ ಬೆಳ್ಳಿ ಸಾಮಾನುಗಳು, ಬೆಳ್ಳಿ ಪದಾರ್ಥಗಳೇನಿರುತ್ತೆ, ಇದ್ರ ಜೊತೆಗೆ ಚಿನ್ನಾಭರಣ, ವರಹ ಎಲ್ಲವುದನ್ನು, ವಜ್ರ, ಹರಳುಗಳು, ಇಂಥದ್ದೆಲ್ಲ ಬೆಲೆ ಬಾಳೋದನ್ನೆಲ್ಲ, ಮತ್ತು ವಸ್ತ್ರ, ಬಟ್ಟೆ ಕೂಡ ಕೊರತೆ ಇರುತ್ತೆ. ವಸ್ತ್ರ ಇದಿಷ್ಟನ್ನು ತುಂಬಿ ಗಾಡಿಗಳಲ್ಲಿ, ಒಂದು ಗಾಡಿ ಅಲ್ಲ, ಸುಮಾರು ಗಾಡಿಗಳಲ್ಲಿ ಅರಸರು ಅಲ್ವಾ, ಅವರು ಆ ಥರ ಕೊರತೆ ಏನಿಲ್ಲ ರಾಜರಿಗೆ, ಸರಿ ತುಂಬಿಕೊಂಡು ತಗೊಂಡು ಹೋಗ್ತಾರೆ. ಮುಖ್ಯವಾಗಿ ಮದುವೆನೂ ಆಗಬೇಕಲ್ಲ ಕುರುಡನಿಗೆ, ಆಗಬೇಕು ನಿಜ. ಅದರ ಜೊತೆಗೆ ಎಲ್ಲ ಕಡೆ ನಮ್ಮ ಪ್ರತಿಷ್ಠೆನೂ ಇರಬೇಕು. ಹಸ್ತಿನಾವತಿಗೆ ಹೆಣ್ಣು ಕೊಡ್ತಾ ಇದ್ದೀನಿ ಅಂದರೆ ಏನೇನು ತೆರ ಕೊಟ್ಟರು, ಏನೇನು ಕಲ್ಯಾಣ ಶುಲ್ಕ ಕೊಟ್ಟರು ಅಂತ ಸುತ್ತಲೋರು ಕೇಳಿದ್ರೆ ತೋರಿಸ್ಕೊಳ್ಳೋ ಥರ ಇರಬೇಕು. ಆಮೇಲೆ ಹೌದು, ಹಸ್ತಿನಾವತಿಗೆ ನಾವು ಹೆಣ್ಣು ಕೊಟ್ಟಿದ್ದೀವಿ ಅಂದರೆ ಇದು ನಮ್ಮ ಗೌರವದ ಪ್ರಶ್ನೆ, ನಮಗಿದು ಗೌರವದ ಪ್ರಶ್ನೆ. ಈ ಗೌರವದ ಪ್ರಶ್ನೆ ಹೇಗಾಗುತ್ತೆ? ಹಾಗಾದ್ರೆ ಅಷ್ಟೊಂದು ಗೌರವ ಇರೋ ಜನ ಬರೀ ಕೈನಲ್ಲಿ ಬಂದುಬಿಟ್ರು ಅಥವಾ ಒಂದು ಮುಷ್ಟಿಯಷ್ಟು ಚಿನ್ನ ತೆಗೆದುಕೊಂಡು ಬಂದು ಕೊಟ್ಟರು ಅಂದರೆ ಅದು ವಿಷಯ ಆಗೋದಿಲ್ಲ. ಅವ್ರ ಲೆಕ್ಕಕ್ಕೆ ಸರಿಯಾಗಿ ತಂದು ಕೊಡಬೇಕು. ಅದರ ಅಗತ್ಯನೂ ಕೂಡ ಗಾಂಧಾರ ದೇಶದವ್ರಿಗಿತ್ತು. ಜೊತೆಗೆ ಇನ್ನೊಂದು, ಕುರುಡ ಅಲ್ವಾ, ಹೇಗೆ ಕೊಡೋದು? ಎಂಥ ತಂದೆಗೂ ತಾಯಿಗಾದ್ರೂ ಅಸಮಾಧಾನ ಇರುತ್ತೆ, ಮಗುನ ಹೇಗೆ ಒಬ್ಬ ಕುರುಡನ್ ಕೊಡೋದು ಅಂತ. ಬೆಳೆಸದೆ ಹೆಣ್ಣು ಮಗಳನ್ನ ಸರಿ ಇಲ್ಲದಂತ ಒಂದು ವರನ್ಗೆ ಕೊಡೋದಕ್ಕೆ ಇಲ್ಲೊಂದು ಯೋಚನೆ ಮಾಡಬೇಕು. ನೋಡಿದ್ರೆ ಕುರುಡ ಒಂದೇ ಅಲ್ಲ, ಅವನು ಪಟ್ಟಕ್ಕೆ ಬರೋನಲ್ಲ. ಅವತ್ತಿನ ಲೆಕ್ಕದಲ್ಲಿ ಪಟ್ಟಕ್ಕೆ ಬರೋದು ಪಾಂಡು. ಯಾಕೆಂದ್ರೆ ಕಣ್ಣಿಲ್ಲದೆ ಇರೋನ್ನ ಕುರುಡನ ಮೇಲೆ ಕೂಡಿಸಲ್ಲ. ಶಸ್ತ್ರಾಭ್ಯಾಸ ಆಗಿಲ್ಲ, ವಿದ್ಯಾಭ್ಯಾಸ ಏನೂ ಆಗಿಲ್ಲ, ಆತಂಗೆ ಅಕ್ಷರ ಬರುತ್ತೋ ಇಲ್ವೋ ಗೊತ್ತಿಲ್ಲ, ಯಾಕೆಂದರೆ ಕಣ್ಣು ಕಾಣಲ್ಲ. ಇಂತಹ ವ್ಯಕ್ತಿಗೆ ಆತ ಸುಮ್ಮನೆ ಮನೆಯಲ್ಲಿ ಓಡಾಡ್ಕೊಂಡಿದ್ದಾರೆ, ಮನೆ ರಾಜ್ಕುಮಾರ ಅಂತ, ಅಷ್ಟು ಬಿಟ್ಟರೆ ಇನ್ನೇನೂ ಇಲ್ಲ. ಇಂತಹ ವ್ಯಕ್ತಿಗೆ ನನ್ನ ಮಗಳನ್ನು ಕೊಡಬೇಕಾ? ಈ ಅಸಮಾಧಾನ ಖಂಡಿತ ಇರುತ್ತೆ. ಆದರೆ ಬಲ ಇಲ್ಲಿ ಕೆಲಸ ಮಾಡುತ್ತೆ. ಹಸ್ತಿನಾವತಿಯ ವಿರುದ್ಧ ನಾನು ನಿಮಗೆ ಮಗಳನ್ನು ಕೊಡಲ್ಲ ಅಂತ ಹೇಳಿ ಆತ ಗಾಂಧಾರ ದೇಶದ ರಾಜ ಕೂತ್ಕೊಳ್ಳೋಕ್ಕಾಗಲ್ಲ.
ಯಾಕೆಂದರೆ ಒಂದೇ ದಿವಸದಲ್ಲಿ ದೇಶನ ನಾಶ ಮಾಡಕ್ಕೆ ಬಿಡ್ತಾರೆ. ಇವ್ರ ಮಾತಿಗೆ ವಿರುದ್ಧವಾಗಿ ಅಷ್ಟು ಸಾಮರ್ಥ್ಯ ಇವ್ರಿಗೆ ಸಾಮರ್ಥ್ಯ ಇವ್ರಿಗಿದೆ, ಅವ್ರಿಗೆ ಅಷ್ಟೊಂದು ಸಾಮರ್ಥ್ಯ ಇಲ್ಲ. ಇದು ಎಲ್ಲವೂ ಕೆಲಸ ಮಾಡುತ್ತೆ, ಆದರೆ ಅದನ್ನು ಅಸಮಾಧಾನವಾಗಿ ತಗೊಳ್ಳೋದಿಲ್ಲ. ಅದನ್ನು ದೊಡ್ಡದು ಶ್ರೇಷ್ಠ ಅಂತಲೇ ತಗೋತಾರೆ. ಅಂದರೆ ನಾವಿವಾಗ ನಮ್ಮ ಸುತ್ತಮುತ್ತ ಗುಡ್ಡಗಾಡಿದ ಜಾಗದಲ್ಲಿ ನಾವು ಶ್ರೇಷ್ಠರಾಗ್ಬಿಟ್ವಿ. ದೇಶ, ಕಾನೂನು, ರಾಜ್ಯ, ವ್ಯವಸ್ಥೆ, ತಾಯಿ, ತಂದೆ ಇವೆಲ್ಲ ಬೇರೆ ಬೇರೆ. ಆದರೆ ಆ ಗಾಂಧಾರಿಗೆ ಒಬ್ಬ ಕುರುಡನ ಜೊತೆ ಮದುವೆ ಆಗೋದಕ್ಕೆ ವೈಯಕ್ತಿಕವಾಗಿ ಅವಳು ಒಪ್ಕೊಂಡಿದ್ಲ. ಮತ್ತು ಆ ಕುರುಡನ ಮದುವೆ ಆದರೆ ಮುಂದಿನ ಜೀವನ ಹೇಗೆಲ್ಲ ನಡೆಸ್ಬೋದು ಅನ್ನೋ ಒಂದು ಕಲ್ಪನೆ ಆದರೂ ಇತ್ತ, ಅಥವಾ ಅವಳೇ ಅಲ್ಲೆಲ್ಲಾದರೂ ಎಡುವುದ್ಲ? ಗಾಂಧಾರಿಗೆ ನೀವು ಹೇಳಿದ ಹಾಗೆ ಯಾವ ಅಭಿಪ್ರಾಯಗಳನ್ನು ಕೂಡ ತಲೆಗೆ ತೆಗೆದುಕೊಳ್ಳುವಂತಹ ವ್ಯವಸ್ಥೆ ಆ ಕಾಲದಲ್ಲಿ ಇರಲಿಲ್ಲ. ತಂದೆ ತಾಯಿಗಳು ಏನು ಹೇಳ್ತಾರೆ ಅವ್ರನ್ನ ಅನುಸರಿಸೋದು ಮಾತ್ರ ಆಕೆಗೆ ರೂಢಿ, ಮತ್ತು ವ್ಯವಸ್ಥೆಯೂ ಕೂಡ ಹಾಗೇ ಇತ್ತು. ಗಾಂಧಾರಿಯ ತಂದೆ ಏನಾಗಿದ್ದಾರೆ, ತುಂಬ ನಿಧಿ ಬರುತ್ತೆ, ನಿಷ್ಕಗಳನ್ನು ಕೊಡ್ತಾರೆ, ಹಿತ್ತಾಳೆ ಪಾತ್ರೆಗಳನ್ನು ಕೊಡ್ತಾರೆ, ನಮಗೆ ಸುತ್ತಲಲ್ಲಿ ಒಂದು ಗೌರವ ಸಿಗುತ್ತೆ, ಐಶ್ವರ್ಯ ಬರುತ್ತೆ, ಜೊತೆಗೆ ಹಸ್ತಿನಾವತಿಯಂತಹ ದೊಡ್ಡ ಸಂಬಂಧ ಸಿಗುತ್ತೆ ನಮಗೆ, ನಮ್ಮದು ಸುತ್ತಲಲ್ಲಿ ಗೌರವ ಆಗುತ್ತೆ. ಈ ಎಲ್ಲ ಯೋಚನೆಗಳು, ರಾಜಕೀಯ ಕಾರಣಗಳು, ಸಾಮಾಜಿಕ ಕಾರಣಗಳು ಗಾಂಧಾರ ದೇಶದ ರಾಜ್ಯದಲ್ಲಿತ್ತು. ಇದೇ ಮಾತನ್ನು ರಾಣಿ ಕೂಡ ಒಪ್ಕೋಬೇಕಾಗಿತ್ತು. ಒಪ್ಕೊಳ್ಳದೆ ಬೇರೆ ದಾರಿ ಇಲ್ಲ, ಇವ್ರಿಗೆ ಸ್ವಾತಂತ್ರ್ಯ ಇಲ್ಲ ಅದನ್ನು ಬಿಟ್ಟು ಯೋಚನೆ ಮಾಡೋಕ್ಕೆ. ಯಾಕೆಂದರೆ ನಾವೇಂದ್ರೆ ಬೇಡ, ನಮ್ಮ ಗಾಂಧಾರಿಗೆ ನಾವು ಕೊಡೋದಿಲ್ಲ ಅಂತ ಏನಾದ್ರು ಅಂದರೆ ಹಸ್ತಿನಾವತಿಯವ್ರು ಬಡಿದು ಗಾಂಧಾರ ದೇಶ ಪ್ರಪಂಚದ ಭೂಪಟದಲ್ಲಿ ಇಲ್ಲ ಅಂತ ಮಾಡಾಕ್ಬಿಡ್ತಾಯಿದ್ರು. ಹಾಗಾಗಬಾರ್ದು. ಅದಕ್ಕಿಂತ ಈ ವ್ಯವಸ್ಥೆನ ಒಪ್ಕೊಳ್ಳೋದು. ಮತ್ತು ಹೆಣ್ಣು ಹುಟ್ಟಿದಾಗಲೇ ಗಾಂಧಾರದಲ್ಲಿ ಒಂದು ನಿರ್ಧಾರ, ನಾವೇನು ಇಂಥವ್ರಿಗೆ ಆರಿಸಿ ಕೊಡ್ತೀವಿ ಅಂತಿಲ್ಲ, ಯಾರು ಹೆಚ್ಚು ನಮಗೆ ತೆರ ತಂದು ಕೊಡ್ತಾರೆ, ಕನ್ಯಾಶುಲ್ಕ ಕೊಡ್ತಾರೆ, ಅವ್ರಿಗೆ ಕೊಡೋದು ಅಂಥೇಳಿ ಮೊದಲೇ ನಿರ್ಧಾರ ಆಗಿರುತ್ತೆ. ಹಾಗಾಗಿ ಆ ನಿರ್ಧಾರದ ಮನಸ್ಥಿತಿಯಲ್ಲಿ ಅವ್ರು ಹೇಗಿದ್ರೋ ಹಾಗೆಯೇ ಗಾಂಧಾರಿಯೂ ಕೂಡ ಅದೇ ನಿರ್ಧಾರದ ಮನಸ್ಥಿತಿಯಲ್ಲಿರ್ತಾಳೆ. ನನ್ನನ್ನು ಕೊಳ್ಳೋನು ಅಥವಾ ನನ್ನನ್ನು ಕರ್ಕೊಂಡು ಹೋಗೋನು ಅಥವಾ ನನ್ನನ್ನು ಮದುವೆ ಆಗೋನು ಈ ಥರ ಅಪ್ಪನಿಗೆ ತೆರ ಕೊಟ್ಟು ಬರ್ತಾನೆ. ಯಾರಿಗೆ ಎಷ್ಟು ಹೆಚ್ಚು ತೆರ ಕೊಟ್ಟು ಅಪ್ಪ ನಮ್ಮನ್ನು ಅವರು ಕೊಡೋದು ಅಂತ ತೀರ್ಮಾನ ಮಾಡ್ತಾರೆ, ಆ ತೀರ್ಮಾನನ ನಾನು ಒಪ್ಕೋಬೇಕು. ಇದನ್ನು ಗಾಂಧಾರಿ ಕೂಡ ಒಪ್ಕೊಂಡಿದ್ಲು. ಆದರೆ ತೀರ ತನಗೆ ಕುರುಡನಂಥ ಹುಡುಗನೇ ಬರ್ತಾನೆ ಅನ್ನೋದು ಗಾಂಧಾರಿಯ ನಿರೀಕ್ಷೆಯಲ್ಲೂ ಕೂಡ ಇರಲಿಲ್ಲ. ಅದು ಅವಳನ್ನು ಮೀರಿದ್ದಾಗಿತ್ತು. ಆದರೆ ಗಾಂಧಾರಿ ಎಷ್ಟು ದೊಡ್ಡವಳು ಅಂದರೆ ಆ ವಿಷಯನ ತಲೆಗೆ ಹಾಕ್ಕೊಳ್ಳಿಲ್ಲ. ನಿನ್ನ ಗಂಡ ಕುರುಡ ಅಂತೆ, ನಿನ್ನ ಗಂಡಂಗೆ ಕಣ್ಣು ಕಾಣೋದಿಲ್ವಂತೆ, ವಿದ್ಯಾಭ್ಯಾಸ ಇಲ್ವಂತೆ, ರಾಜ್ಯ ಇಲ್ವಂತೆ ಅಂತೆಲ್ಲ ಬಂದು ಹೇಳಿದ್ದಾರೆ. ಹೇಳಿದಾಗ ನಿನ್ನಪ್ಪ ಆಗಲೇ ಒಪ್ಪಂದ ಕೊಟ್ಟಾಗೋಯ್ತು, ಹಸ್ತಿನಾವತಿಯಲ್ಲಿ ನಿನ್ನನ್ನು ಕರೆದು ಇಲ್ಲಿಗೆ ಬಂದಿದ್ದಾರೆ, ನಿನ್ನ ಗಂಡ ಕಣ್ಣು ಕಾಣೋದಿಲ್ವಂತೆ. ಈ ಮಾತನ್ನು ಹೇಳಿದಾಗ ಬೇರೆ ಒಂದು ಹೆಣ್ಮಗಳಾಗಿದ್ದರೆ ಅವಳು ಅದನ್ನು ಗಾಬರಿಯಾಗಿ ಕಣ್ಣಲ್ಲಿ ನೀರು ಹಾಕ್ಕೊಂಡು ಅತ್ತು ಹಣೆ ಬರದ ಬಗ್ಗೆ ಗೋಳಾಡಿ ಬೇರೆ ದಾರಿ ಇಲ್ಲದೆ ಅಪ್ಪನ ರಾಜ್ಯ ಉಳಿಸ್ತೀನಿ, ನಾನು ತ್ಯಾಗ ಮಾಡ್ತೀನಿ ಅನ್ನುವಂಥ ಎಲ್ಲ ಭಾವದಿಂದ ಒಪ್ಕೊಂಡು ಹೋಗ್ಬೋದಾಗಿತ್ತು. ಇಂತಹ ಕಥೆಗಳು ನಮ್ಮಲ್ಲಿ ಮಹಾಭಾರತದಲ್ಲಿ ಅಪ್ಪನಿಗೋಸ್ಕರ ತ್ಯಾಗ ಮಾಡಿದಂತಹ ಕಥೆಗಳು ತುಂಬ ಇವೆ. ಹಾಗೆಯೇ ಗಾಂಧಾರಿ ಅಂದ್ಕೋಬೋದಾಗಿತ್ತು, ಆದರೆ ಗಾಂಧಾರಿ ಹಾಗೆ ಅಂದ್ಕೊಳ್ಳೋದಿಲ್ಲ. ಗಾಂಧಾರಿ ಏನು ಮಾಡ್ತಾಳೆ, ಇದು ನನಗೆ ಭಗವಂತ ಪರಶಿವ ಕೊಟ್ಟಿರುವಂತಹ ವರ. ಆ ಕಾಲದಲ್ಲಿ ಪತಿವ್ರತೆಯರು ಹೇಗೆ ತಿಳ್ಕೊಳ್ತಾ ಇದ್ರು ಅಂದರೆ, ಆ ಶಿವನೇ, ಪರಶಿವನೇ, ಈಶ್ವರನೇ ಗಂಡನಾಗಿ ಈ ರೂಪದಲ್ಲಿ ಬರ್ತಾನೆ ಅಂತ ತಿಳ್ಕೊಳ್ತಾ ಇದ್ರು. ಅವರೇ ಮಹಾಪತಿವ್ರತೆಯರು ಕೂಡ ಆಗ್ತಾಯಿದ್ರು. ಆ ಪತಿವ್ರತ ಭಾವ ಅವಳಿಗೆ ಮೊದಲಿಂದ ತಲೆಯಲ್ಲಿತ್ತು. ಹಾಗಾಗಿ ಕಣ್ಣಿಲ್ಲದೆ ಇದ್ದವನು ಅಂತ ಯೋಚನೆ ಮಾಡಲಿಲ್ಲ. ನನ್ನ ಗಂಡ ಇವನು, ಪರಶಿವ ಇವನ ರೂಪದಲ್ಲಿ, ಧೃತರಾಷ್ಟ್ರನ ರೂಪದಲ್ಲಿ ಬಂದಿದ್ದಾನೆ, ಅವನೇ ನನ್ನ ಪತಿ, ಅವನೇ ನನ್ನ ಗಂಡ, ಅವನ ಜೊತೆ ನಾನು ಹೇಗಿರಬೇಕು, ಅವನು ಕಣ್ಣಿಲ್ವಾ, ನನಗೂ ಕಣ್ಣಿಲ್ಲ, ಇವತ್ತು ಅವನು ಊಟ ಮಾಡಲ್ವಾ, ನಾನೂ ಊಟ ಮಾಡಲ್ಲ. ಈ ಥರ ಮನಸ್ಥಿತಿಯಲ್ಲಿರುವಂತಹ ಹೆಣ್ಣು ಮಗಳು ಪಾತಿವ್ರತೆರಾಗ್ತಾರೆ. ಅಂತಹ ಪತಿವ್ರತೆ ಹೆಣ್ಣುಮಗಳು ಮದುವೆ ಆದಮೇಲೆಲ್ಲ, ಮದುವೆಗೆ ಮೊದಲೇ ಕಣ್ಣಲ್ಲಿ ತೀರ್ಮಾನ ಮಾಡ್ಕೊಂಡ್ಬಿಡ್ತಾಳೆ, ನನಗೆ ನನ್ನ ಗಂಡನ ಕಣ್ಣಿಲ್ವಾ, ನನಗೂ ದೃಷ್ಟಿ ಬೇಡ, ಇರೋ ದೃಷ್ಟಿ ಬೇಡ ಅಂಥೇಳಿ ಉಟ್ಟ ಸೆರಗಿನ ತುಂಡನ್ನು ಹರಿದು, ಸೆರಗನ್ನು ಹರಿದು ಅದನ್ನು ತೆಗೆದು ತನ್ನ ಕಣ್ಣಿಗೆ ಕಟ್ಕೊಳ್ತಾಳೆ. ಕಟ್ಕೊಂಡ್ಬಿಟ್ಟು ಇವತ್ತಿಂದ ನಾನು ಜಗತ್ತನ್ನು ನೋಡಲ್ಲ, ನನ್ನ ಗಂಡ ನೋಡದೇ ಇರುವಂಥ ಜಗತ್ತು ನನಗೆ ಬೇಡ ಅಂಥೇಳಿ ತೀರ್ಮಾನ ಮಾಡ್ಕೊತಾಳೆ. ಆಗಿನ ಕಾಲದಲ್ಲಿ ಅಪ್ಪನ ಮಾತು ಕೇಳುವಂಥ ಹೆಣ್ಮಕ್ಳು ತುಂಬ ಜನ ಇದ್ದರು ಅಂತ ಹೇಳ್ತಾ ಇದ್ರಿ. ಹಾಗೂ ಅಪ್ಪನ ಮಾತನ್ನು, ಅಪ್ಪ ಅಮ್ಮನ ಮಾತು ಇಬ್ಬರ ಮಾತನ್ನು ಕೇಳಬೇಕಾದದ್ದು ಹೆಣ್ಣು ಮಕ್ಕಳ ಒಂದು ಧರ್ಮನೂ ಹೌದು. ಅಂಥ ಹೆಣ್ಣು ಮಕ್ಕಳಲ್ಲಿ ಯಾರಾದರೂ ಒಬ್ಬರು ವಿಶೇಷವಾಗಿದ್ದರೆ ಅವ್ರ ಬಗ್ಗೆ ಹೇಳ್ತೀರಾ? ಈ ಥರ ಕೇಳಿದ್ರೆ ನನ್ನ ತಲೆಯಲ್ಲಿ ಓಡೋದು ಒಂದೇ ಒಂದು, ಅದು ಮಾಧವಿ. ಯಾರು? ಮಾಧವಿ. ಮಾಧವಿ. ಈ ಮಾಧವಿಯನ್ನು ಹೆಣ್ಣು ಕುಲ ಅಥವಾ ಸ್ತ್ರೀ ಕುಲ ಮರಿಲೇಬಾರ್ದು. ಸದಾ ಪ್ರಾತಸ್ಮರಣೀಯಳು ಅಂದರೆ ಮಾಧವಿ. ಮಾಧವಿ
ಇವ್ರು ಯಾರು, ಇವ್ರ ಕತೆ ಏನು, ಇವ್ರು ಏನೇನು ತ್ಯಾಗಗಳು ಮಾಡಿದ್ರು, ಅದು ತಂದೆಗೋಸ್ಕರ ಏನೇನು ತ್ಯಾಗ ಮಾಡ್ತಾರೆ, ಇಡೀ ಜೀವನನ ತಂದೆಗೋಸ್ಕರ ಮುಡುಪಾಗಿಡ್ತಾರೆ. ಇವ್ರು ಯಾರು ಅಂದರೆ, ನಾನು ಆಗಲೇ ಕತೆ ಹೇಳುವಾಗ ಯಯಾತಿ ಮಹಾರಾಜರ ಕತೆ ಹೇಳಿದೆ. ಹೌದು. ಯಯಾತಿ ಮಹಾರಾಜರು ಒಂದು ಸಾಕು ಮಗಳನ್ನು ತಂದಿಟ್ಕೊಂಡು, ಅಂದರೆ ಒಂದು ಮಗುನ ಸಾಕೊಂಡಿರ್ತಾರೆ, ಒಂದು ಹೆಣ್ಣು ಮಗಳಿಂದ, ಅವಳೇ ಮಾಧವಿ. ಈ ಮಾಧವಿ ತುಂಬ ಸುಂದರವಾಗಿದ್ದಾಳೆ, ಚೆನ್ನಾಗಿದ್ದಾಳೆ, ಜೀವನ ತುಂಬ ಚೆನ್ನಾಗಿ ನಡೀತಾ ಇದೆ, ರಾಜ್ಯದಲ್ಲಿ ಒಳ್ಳೆ ರಾಜಕುಮಾರಿ ಜೀವನ ಇರ್ತದೆ, ತುಂಬ ಸುಂದರಿ ಕೂಡ. ಹೀಗಿರಬೇಕಾದ್ರೆ ಇತ್ತ ಕಡೆ ಬರೋಣ, ವಿಶ್ವಾಮಿತ್ರರು ವಿದ್ಯಾಭ್ಯಾಸ ಮಾಡಿಸ್ತಾರೆ, ಮಕ್ಕಳುಗಳಿಗೆಲ್ಲ ಕೂಡಿಸ್ಕೊಂಡು ವಿದ್ಯಾಭ್ಯಾಸ ಮಾಡ್ತಾರೆ. ತುಂಬ ವಿದ್ಯಾರ್ಥಿಗಳು ಬಂದು ವಿಶ್ವಾಮಿತ್ರರ ಹತ್ರ ಪಾಠ ಕಲಿತಾರೆ. ಒಂದೊಂದು ಗುಂಪು ಪಾಠ ಕಲಿತಾದ್ಮೇಲೆ ವಿಶ್ವಾಮಿತ್ರರು ಕಳಿಸ್ಕೊಡ್ತಾರೆ ಮನೆಗಳಿಗೆ. ಆ ಕಾಲದಲ್ಲಿ ಏನಪ್ಪ ಅಂದರೆ, ಹೋಗುವಾಗ ವಿದ್ಯಾಭ್ಯಾಸ ಮುಗಿಸಿ ಹೋಗುವಾಗ ಗುರುಗಳು ಕೇಳಿದಂತಹ ಗುರುದಕ್ಷಿಣೆಯನ್ನು ಕೊಟ್ಟು ಹೋಗಬೇಕು. ಅಂದ್ರೆ ಗುರುಗಳು ವಿದ್ಯಾರ್ಥಿಗಳು ಕಲಿಸ್ತಾರೆ. ಅಂದ್ರೆ ವಿದ್ಯಾರ್ಥಿಗಳೇ ಗುರುದಕ್ಷಿಣೆ ಕೊಡ್ಬೇಕಾ ಅಥವಾ ಅವ್ರ ಅಪ್ಪ ಅಮ್ಮ ಕೊಡ್ಬೇಕು? ಇಲ್ಲ, ವಿದ್ಯಾರ್ಥಿಗಳು ಗುರುದಕ್ಷಿಣೆ ಕೊಡಬೇಕು. ಅದು ಅಪ್ಪ ಅಮ್ಮನ ಹತ್ರ ಇಸ್ಕೊಡ್ತಾರ, ಇದು ಅದೆಲ್ಲ ಮುಖ್ಯ ಅಲ್ಲ. ಗುರು ಏನು ಕೇಳ್ತಾರೆ ಅದನ್ನು ನೀವು ಕೊಡಬೇಕು. ಇದು ಪದ್ಧತಿ ಆ ಕಾಲದಲ್ಲಿ. ಇದರ ನಡುವೆ ಗಾಲವ ಅನ್ನುವಂತಹ ಒಂದು ವ್ಯಕ್ತಿ ಬಂದು ಇವ್ರ ಹತ್ರ ವಿದ್ಯಾಭ್ಯಾಸ ಮಾಡ್ತಾರೆ. ತುಂಬ ಮುಂದೆ ಆತ ತುಂಬ ದೊಡ್ಡ ವ್ಯಕ್ತಿ ಆಗ್ತಾರೆ. ಆ ಕ್ಷಣಕ್ಕೆ ಅವರು ಗಾಲವ ಬಂದು ಒಂದು ವಿದ್ಯಾಭ್ಯಾಸ ಮಾಡ್ತಾರೆ. ವಿದ್ಯಾಭ್ಯಾಸ ತುಂಬ ಚೆನ್ನಾಗಿ ಮಾಡ್ತಾರೆ. ವಿಶ್ವಾಮಿತ್ರರಿಗೆ ಗಾಲ್ವ ಅಂದರೆ ಮೆಚ್ಚಿನ ಶಿಷ್ಯ. ಯಾಕೆಂದರೆ ಏಕಸಂಧಿಗ್ರಾಹಿಗಳು ಅಂತೀವಿ ನಾವು. ಹೇಗೆ ಒಂದು ಸರ್ತಿ ಹೇಳಿದ್ದನ್ನು ತಕ್ಷಣ ತೆಗೆದುಕೊಳ್ಳುವಂಥವ್ರನ್ನ ಏಕಸಂಧಿಗ್ರಾಹಿಗಳು. ಅವ್ರಿಗೆ ಎರಡನೇ ಸರಿ ಪಾಠ ಹೇಳಬೇಕಾಗೇ ಇಲ್ಲ. ಗಾಲವ ಅಂಥವ್ರು. ಇದರಲ್ಲಿ ಏಕಸಂಧಿಗ್ರಾಹಿ, ದ್ವಿಸಂಧಿಗ್ರಾಹಿ ಈ ಥರ ಎಲ್ಲ ಇರ್ತದೆ. ಅಂದರೆ 2 ಸರಿ ಹೇಳಿದ್ರೆ ಮಾತ್ರ ತಲೆಗೋಗುವಂಥವ್ರು. ಇವ್ರು ಹಾಗಲ್ಲ, ಒಂದು ಸರಿ ಪಾಠ ಹೇಳಿದ್ರೆ ತಲೆಗೆ ಹೋಗ್ಬಿಡುತ್ತೆ. ಅಷ್ಟು ಬುದ್ಧಿವಂತ, ಎಲ್ಲ ಶಸ್ತ್ರವಿದ್ಯೆ ಎಲ್ಲ ಕಲ್ತ್ಕೊಂಡಿದ್ದಾರೆ. ಇವತ್ತು ಒಂದು ಗುಂಪಿಗೆ ವಿದ್ಯಾಭ್ಯಾಸ ಮುಗಿದಿದೆ. ಇವರೇನು ಮಾಡ್ತಾರೆ, ಬಂದ್ಬಿಟ್ಟು ಮುಗಿದಿದೆ ಹೋಗೋದು ಅಂತ ಮೊದಲೇ ತೀರ್ಮಾನ ಆಗಿದೆ. ವಿಶ್ವಾಮಿತ್ರರ ಬಳಿ ಬಂದು ಪ್ರತಿಯೊಬ್ಬರು ಕೇಳ್ಕೊಳ್ತಾರೆ, ಸ್ವಾಮಿ ನಿಮ್ಮಿಂದ ನಾನು ವಿದ್ಯಾಭ್ಯಾಸ ಕಲಿತೆ, ಉಪಯೋಗ ಆಯಿತು, ಗುರುವೇ ನಿನಗೇನು ನಾನು ಗುರುದಕ್ಷಿಣೆ ಕೊಡಲಿ. ವಿಶ್ವಾಮಿತ್ರರು ಏನು, ಸೃಷ್ಟಿಗೆ ಪ್ರತಿಸೃಷ್ಟಿ ಮಾಡಿದಂತಹ ಮಹನೀಯರು. ತ್ರಿಶಂಕು ಸ್ವರ್ಗ ಕಾರಣದ ಲೋಕದಲ್ಲಿ ಅವರು ಇನ್ನೊಂದು ಪ್ರಕೃತಿನೇ ಸೃಷ್ಟಿ ಮಾಡ್ತಾರೆ. ಅಂಥವ್ರಿಗೆ ನೀವೇನು ಗುರುದಕ್ಷಿಣೆ ಬೇಕು? ಅವ್ರು ಏನು ಹೇಳ್ತಾರೆ, ಎಲ್ಲರಿಗೂ ನೋಡ್ರಪ್ಪ, ತಪ್ಪಿ ಜೀವನದಲ್ಲಿ ನಡ್ಕೋಬೇಡಿ, ನನ್ನ ಹೆಸರು ಹಾಳು ಮಾಡಬೇಡಿ, ಇದೊಂದೇ ಗುರುದಕ್ಷಿಣೆ ನನಗೆ. ನೀವು ನನಗೇನು ಕೊಡಬಲ್ರಿ, ನನಗೇನು ಬೇಕು, ಏನು ಕೇಳಿದ್ರು ನೆನೆಸ್ಕೊಂಡ ತಕ್ಷಣ ಎದುರುಗಡೆ ಬರುವಷ್ಟು ಶಕ್ತಿ ನನಗಿದೆ, ನಿಮ್ಮಿಂದ ನನಗೇನು ಬೇಡ, ಚೆನ್ನಾಗಿ ಬದುಕಿ ಅಂತ ಆಶೀರ್ವಾದ ಮಾಡಿ ಕಳಿಸ್ತಾ ಇದ್ದಾರೆ. ಈ ಕಡೆಯಲ್ಲಿ ಗಾಲ್ವ ಬರ್ತಾರೆ. ಅವ್ರಿಗೆ ಗುರುನ ಬಿಟ್ಟು ಹೋಗೋದು ತುಂಬ ಕಷ್ಟ. ಯಾಕೆಂದರೆ ಗುರುನ ತಂದೆಗಿಂತ ಎತ್ತರದ ಸ್ಥಾನದಲ್ಲಿ ಆ ಕಾಲದಲ್ಲಿ ವಿದ್ಯಾರ್ಥಿಗಳು ನೋಡ್ತಾ ಇದ್ರು. ಮನೆ ಬಿಟ್ಬಿಟ್ಟು ಅಲ್ಲೇ ಬಂದು ಆಶ್ರಮದಲ್ಲೇ ವಿದ್ಯೆ ಕಲ್ತಿದ್ದಾರೆ. ಸುಮಾರು ವರ್ಷ ಆತ ಅಲ್ಲೇ ವಿದ್ಯಾಭ್ಯಾಸ ಮಾಡಿದ್ದಾರೆ. ಈ ಕ್ಷಣದಲ್ಲಿ ಅವ್ರಿಗೆ ವಿಶ್ವಾಮಿತ್ರರನ್ನ ಬಿಟ್ಟು ಹೋಗೋದು ಕಷ್ಟ ಆಗ್ತಾ ಇದೆ. ಹಾಗಾಗ್ಬಿಟ್ಟು ಕಾಲಿಗೆ ಬಿಟ್ಟು ಕೇಳ್ಕೊಳ್ತಾರೆ, ಸ್ವಾಮಿ ನಾನು ಹೋಗೋಕ್ಕೆ ನಂಗೆ ಇಷ್ಟ ಇಲ್ಲ, ಆದರೆ ವಿದ್ಯಾಭ್ಯಾಸ ಮುಗೀತು, ನಾನು ಇಲ್ಲಿ ಇರುವಂತಿಲ್ಲ, ನನ್ನ ಅವಧಿ ಮುಗೀತು, ಹೋಗ್ತಾ ಇದ್ದೀನಿ, ಆದರೆ ನಿಮಗೇನು ಗುರುದಕ್ಷಿಣೆ ಕೊಡಲಿ? ಎಲ್ಲರಿಗೂ ಹೇಳಿದಾಗ ಇವರು ಅದೇ ಮಾತೇ ಹೇಳ್ತಾರೆ, ನನಗೇನು ಬೇಡಪ್ಪ, ನೀನು ಹೋಗು, ಚೆನ್ನಾಗಿ ಬದುಕು, ಉಪಯೋಗಿಸ್ಕೊ ನಾನು ಕೊಟ್ಟ ವಿದ್ಯೆನ, 4 ಜನಕ್ಕೆ ದಾನ ಮಾಡು, ಇದನ್ನೆಲ್ಲ ಹೇಳ್ತಾರೆ, ಒಳ್ಳೆ ಮಾತನ್ನು. ಆದರೆ ಈತ ಒಂಚೂರು ಹಠದ ವ್ಯಕ್ತಿ, ಭಗವಂತ ಏನೇನೋ ಮಾಡಿಸ್ತಾ ಇರ್ತಾನೆ ಅನಿಸುತ್ತೆ, ಎಲ್ಲ ಭಗವಂತನ ಆಟ. ಹೋಗ್ಬಿಟ್ಟು ಇಲ್ಲ ನೀವು ಹಾಗನ್ನಬಾರ್ದು, ನಾನು ನಿಮ್ಗೆ ಏನಾರೂ ಗುರುದಕ್ಷಿಣೆ ಕೊಡಲೇಬೇಕು ಅಂತ ಈ ಹುಡುಗ ಹಠ ಹಿಡಿಯುತ್ತೆ, ಗಾಲ್ವ. ಅವ್ರು ಹೇಳ್ತಾರೆ ವಿಶ್ವಾಮಿತ್ರರು, ಇಲ್ಲಪ್ಪ ಹೋಗು ಬೇಡ ಅಂತ ತುಂಬ ಸಹನೆಯಲ್ಲಿ ಹೇಳ್ತಾರೆ. ಈತ ಅವ್ರ ಸಹನೇನೂ ಮೀರಿಸುವಷ್ಟು ಲೆಕ್ಕದಲ್ಲಿ ಬೇಡಕ್ಕೆ ಶುರು ಮಾಡ್ತಾರೆ. ಅವಾಗ ವಿಶ್ವಾಮಿತ್ರರಿಗೆ ತುಂಬ ಸಿಟ್ಟು ಬರುತ್ತೆ. ಅವ್ರು ಹೇಳ್ತಾರೆ, ಹೋಗೋ, ಅಶ್ವಮೇಧ ಯಜ್ಞಕ್ಕೆ ಬಳಸುವಂತಹ 800 ಕುದುರೆಗಳನ್ನು ನೀನು ನನಗೆ ತಂದುಕೊಡು ಅಂದ್ಬಿಡ್ತಾರೆ.